ಜಳಕ ಮಾಡ್ತಿದ್ದಿಲ್ಲ ಗೊತ್ತಿಲ್ಲ, ಜಗಳ ಮಾಡೇನ ಜಳಕ, ದಿನಾ ಜಗಳ ಮಾಡ್ತಿದ್ದ. ದಿನ ಜಗಳ ಮಾಡಿ 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 ಇಡೀ ಊರಿಗೆ ಬೇಸರ ಆಗಿತ್ತು. ಪ್ರತಿಯೊಂದು ಮನೆಯಾಗೂ ಜಗಳ ಹಚ್ಚಿ ಬರ್ತಿದ್ದೀವ. ಊರ ಅಣ್ಣತಮ್ಮದ್ರಿಗೆ ಬಿಟ್ಟಿದ್ದಿಲ್ಲ, ಮನೆ ಮಗ್ಲಿಕ್ನವ್ರಿಗೆ ಬಿಟ್ಟಿದ್ದಿಲ್ಲ, ಓಣಿ ಬಿಟ್ಟು ಹೊರಗೂ ಬಿಟ್ಟಿದ್ದಿಲ್ಲ, ಊರು ಹೊರಗೆ ಏನಿರ್ತಾವಲ್ಲ ಕೇರಿ ಮನೆಯವ್ರಿಗೆ ಬಿಟ್ಟಿದ್ದಿಲ್ಲ, ಊರು ಹೊರಗೆ ಪ್ಲಾಟ್ ಮಾಡ್ಕೊ ಅವ್ರಿಗೆ ಬಿಟ್ಟಿದ್ದಿಲ್ಲ. ಇಡೀ ಊರು ಸುತ್ತಮುತ್ತಲು ಹಳ್ಳಿಗೇನೆ ಬೇಸರ ಆಗಿತ್ತು. ಎಟ್ಟ ಅಂದ್ರೂ ನೋಡ್ರಿ ವಯಸ್ಸಾಗೋದಲ್ಲ, 75-80 ವಯಸ್ಸಿಗೆ ಬಂದಿತ್ತು. ಇವಂಗೆ ಗೊತ್ತಾತು, ನಾ ಬರೀ ಜಗಳ ಹಚ್ಚಿನಿ, ಊರಾಗ ನನಗೆ ಯಾರು ಸತ್ರ ಯಾರು ಬರುವುದಿಲ್ಲ ಗೊತ್ತಾತು. ಪ್ರವಚನ ನಡೆದತ್ತು. ಬಂದ ಮೈಕ್ ತಗೊಂಡ ಪ್ರವಚನ ನಮಗೇನು ಮೈಕ್ ತಗೊಂಡ ಎಲ್ಲರಿಗೂ ನಮಸ್ಕಾರ ರೀಪ್ಪ ಅಂತಂದ. ಎಲ್ಲರೂ ಆಶ್ಚರ್ಯ ಆದರು, ನಮಸ್ಕಾರ ಮಾಡಿದರು. ನೋಡ್ರಿ, ನಾನಂತರೂ ಊರು ತುಂಬ ಜಗಳ ಹಚ್ಚೀನಿ, ಊರು ಹಾಳು ಮಾಡೀನಿ, ಎಲ್ಲ ಮಾಡೀನಿ, ದಯಮಾಡಿ ನೀವು ನನಗೆ ಕ್ಷಮಿಸಬೇಕು ಅಂದಿವ. 75 ವರ್ಷಕ್ಕೆ ಒಂದು ಕ್ಷಮಾ ಮಾತು ಬಂತಲ್ಲ ಇವನು ಬಾಯಿಂದ ಅಂತೇಳಿ ಎಲ್ಲರಿಗೂ ಖುಷಿ ಆಯ್ತು. ಎಲ್ಲರೂ ಕ್ಷಮಿಸಬೇಕು, ನೀವು ಯಾರೂ ನನಗೆ ಕ್ಷಮಿಸೋದಿಲ್ಲ ಅಂತೇಳಿ ನನಗೆ ಗೊತ್ತೈತಿ. ಅದಕ್ಕೆ ನಾಳೆ ನಾ ಸತ್ತಾಗ ನೀವ್ಯಾರೂ ನನಗೆ ಹಾರ ತೊಗೊಂಡು ಬರಕ್ಕೆ ಹೋಗಬೇಡ್ರಿ. ಮತ್ತು ಏನು ತೊಗೊಂಬರ್ಬೇಕು? ಹಾರ ಬೇಡ, ಮಳಿ ತೊಗೊಂಡು ಬರ್ರಿ ಅಂದಂತ. ಮಳಿ ತೊಗೊಂಡು ಬರ್ರಿ ಅಂದ. ಮಳಿ ಅದಕ್ಕೆ ನಿಮ್ಮ ಸಿಟ್ಟು ಎಷ್ಟೈತಲ್ಲ ಅಷ್ಟು ಮಳಿ ತೊಗೊಂಡು ನನ್ನ ಶರೀರಕ್ಕೆ ಬಡದು ಹೋಗ್ರಿ ಅಂದವ. ಎಲ್ರಿಗೂ ಖುಷಿ ಆಯ್ತು. ಇಂಥವ ಜಗಳ ಗಂಟ ನಮಗೆ ಕ್ಷಮೆ ಕೇಳಿದಂತೇಳಿ ಪ್ರವಚನಕಾರರಿಗೆ ತಂದಿರೋ ಹಾರದವಲ್ಲ ಎಲ್ಲ ಅವಂಗ ಹಾಕಿದ್ರಿ, ಎಲ್ಲ ಅವಂಗ ಹಾಕಿದ್ರು. ಫುಲ್ ಖುಷಿ ಆಯ್ತು. ಮುಂದೆ ವಯಸ್ಸಾಗಿತ್ತು. ಒಂದು ವಾರಕ್ಕೆ ಸತ್ತ. ಇವ ಹೇಳಿದ್ದ ಊರ ಜನಕ್ಕೆ ಯಾರಿಗೆ ಹಾರ ತೊಗೊಂಡು ಬರಬೇಡ ಅಂತ. ಊರಿಗೆ ಮಂದಿಗೆಲ್ಲ ಜಗಳ ಹಚ್ಚದ. ಮಳಿ ತೊಗೊಂಡು ಬಂದಿದ್ರು ಒಟ್ಟರು ಎಲ್ಲರ ಕಿಸೆದಾಗ ಮಳಿ ಸುತ್ತಿಗೆ ಪಾಳೆ ಹತ್ತಿತ್ತು ಇಡೀ ಊರು. ಅರ್ಧ ಊರು ಮುಗ್ದೈತಿ, ಶರೀರ ತುಂಬ ಮಳಿನ ಆಗ್ಯಾವ. ಬಂತು ನೋಡ್ರಿ ಗಾಡಿ, ಯಾವುದು ಡ್ಯಾವ್ ಅಂತೇಳಿ, ಯಾವುದ್ರಿ ಪೊಲೀಸ್ರ ಗಾಡಿ ಬಂತ. ಪೊಲೀಸ್ರ ಗಾಡಿ ಬರೋಣ ಎಲ್ಲರೂ ನಡ್ಗಾಕತ್ರ. ಪಾಳೆ ಹಚ್ಚಾರ, ಎಲ್ಲರ ಕಿಸೆದಾಗ ಮಳಿ ಅದಾವು, ಕೈಯಾಗ ಸುದ್ದಿಗೈತಿ. ಹೆಣದು ನೋಡ್ತಾರವು, ಹೆಣದು ತುಂಬ ಮಳಿನ ಅದಾವು. ಚಿಂತೆ ಹತ್ತು ಇವ್ರಿಗೆಲ್ಲ ಹಿಂದೆ ಸರಿಯಾಕತ್ರ. ಪೊಲೀಸ್ ಬಂದ, ಯಾರ್ಯಾರು ಎಲ್ಲೆಲ್ಲಿ ನಿಂತೀರಿ ಅಲ್ಲೆಲ್ಲೇ ನಿಂದಿರ್ಬೇಕು, ಅಳಿಗೆ ಆಡಂಗಿಲ್ಲ ಆತು. ಎಲ್ಲರೂ ಅಲ್ಲೇ ನಿಂತರು. ಬಂದ, ನೋಡ್ರಿ ಸರ ನೀವು ಎದಕ್ಕೆ ಬಂದಿರಿ ಅಂತೇಳಿ ನಮ್ಗೆ ಗೊತ್ತೈತಿ. ಅವನ ಹೇಳ್ಯಾನ, ಒಂದು ವಾರದಿಂದ ನಮ್ಮ ಕಾರ್ಯಕ್ರಮದಾಗ ಹೇಳ್ಯಾನವ ಏನಂತ, ಯಾರು ಹಾರ ತೊಗೊಂಬರಕ್ಕೆ ಹೋಗ್ಬೇಡ್ರಿ, ಮಳಿ ತೊಗೊಂಡು ಬಂದು ಬಡೀರಿ ಅಂತ ಹೇಳ್ಯಾನವ. ಅದಕ್ಕೆ ನಾವು ಬಡಿಯಾಕತ್ತೇವು. ಹೌದಾ, ತಡ್ರಿಪ್ಪ, ನನಗೂ ಒಂದು ಲೆಟ್ರ್ ಬಂದೈತಿ. ಏನು ಲೆಟ್ರ್ ಬಂದೈತಿ ನೋಡಿಲಿ. ಅವ ಏನು ಬರ್ದಾನಪ್ಪ ಅಂತಂದ್ರೆ, ನಾಳೆ ನೋಡ್ರಿಪ್ಪ, ನಾ ಸತ್ರ ಗೊತ್ತಿಲ್ಲ, ನಾ ಸತ್ನಪ್ಪ ಅಂತಂದ್ರೆ ನಮ್ಮ 3 ಜನ ನನ್ನ ಮಳಿ ತೊಗೊಂಡು ಬಡದ ಸಾಯಿ ಹೊಡೆದಾರ ಅಂತ ತಿಳ್ಕೊಂಡು ಒಟ್ಟರನ್ನು ಜೈಲಿಗೆ ಕರ್ಕೊಂಡು ಹೋಗ್ರಿ ಅಂದಂತ. ಎದ್ದಾಗೂ ಸುಖ ಕೊಡಲಿಲ್ಲ, ಸತ್ತಾಗೂ ನಮ್ಮ ಗಣಕಾರ್ಯಗಳು ಹಿಂಗಾಗ್ಯಾವ ಅಂತ ಹೇಳಾಕತ್ತೀನಿ ನಾ ನಿಮಗೆ. ಅದಕ್ಕೆ ಇಂಥ ಘನಕಾರ್ಯಗಳು ಆಗಬಾರ್ದು. ಇಷ್ಟು ಒಳ್ಳೆಯ ವಿಚಾರ, ಒಳ್ಳೆಯ ಕೆಲಸವನ್ನು ತಾವುಗಳು ಲಿಂಗದೊಳಗೆ ಲೀನ ಆಗಿದ್ದು ಎಲ್ಲಿಯವರೆಗೆ ಪಸರಿಸಿತ್ತು. ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಶಿವಯೋಗ ಮಂದಿರದೊಳಗೆ ಕೂತಿದ್ರಂತ. ಶಿವಯೋಗ ಮಂದಿರದೊಳಗೆ ಕೂತಾಗ ಲಿಂಗ ಪೂಜೆ ಕೂತಾರ. ವಿಭೂತಿ ಹಚ್ಕೋಬೇಕಂತೇಳಿ ವಿಭೂತಿ ಕೈಯಾಗಿ ಹಿಡ್ಕೊಂಡ್ರೆ ವಿಭೂತಿ ಒಡೆದು ಹೋಗಿತ್ತು. ಇಲ್ಲೇ ಸಪ್ತ ಸಾಗರದೊಳಗೆ ಹುಟ್ಟಿ ಅತನಿಯ ಗಚ್ಚಿನ ಮಠದ ಅತನಿಯ ಮುರುಗೇಂದ್ರ ಶಿವಯೋಗಿಗಳ ಶಿಷ್ಯರಲ್ಲಿ ಒಬ್ಬರಾಗಿ ಶಿವಬಸವ ಮಹಾಸ್ವಾಮಿಗಳು ಶಿವಯೋಗ ಮಂದಿರದ ಹತ್ರ ಶಿವಬಸವನ ಕೊಳ್ಳ ಅಂತೈತಿ. ಆ ಕೊಳ್ಳದೊಳಗೆ ಅನುಷ್ಠಾನ ಕೂತಾರ. ದೀಪ ಹಚ್ಚಿದ್ರೆ ದೀಪ ಒಮ್ಮಿದೊಮ್ಮೆ ಆರಿ ಹೋಗಿಬಿಡ್ತಂತೆ. ಶಿವಯೋಗಿಗಳ ಲಿಂಗೈಕ್ಯ ಆದ್ರೆ ಅತನಿಯ ಸಿದ್ದೇಶ್ವರ ಗುಡಿಯ ಮೇಲಿರುವಂತಹ ಗದ್ದಿಗೆ ಮೇಲಿರುವಂತಹ ಗಲೀಪ, ಗೊಂಡೇವಾಡಿಯ ಕಾಡಸಿದ್ದೇಶ್ವರ ಮೇಲಿರುವಂತಹ ಗಲೀಪ, ಕೆಳೆಗಾವದ
ಬಸವೇಶ್ವರರ ಗದ್ದಿಗೆ ಮೇಲಿರುವಂತಹ ಗಲೀಪ ಒಂದೇ ಹೊತ್ತಿಗೆ ಸುಟ್ಟು ಭಸ್ಮಾಗಿದ್ದು ಅಂತ. ಶಿವಯೋಗಿಗಳು ಅಥಣಿಯೊಳಗ ಗಚ್ಚಿನ ಮಠದೊಳಗ ಲಿಂಗೈಕ್ಯ ಆದ್ರೆ ಎಲ್ಲಿಯವರೆಗೂ ಪರಿಣಮಿಸುತ್ತು. ಧಾರವಾಡದ ಮೃತ್ಯುಂಜಯ ಅಪ್ಪಗಳು ದಾವಣಗೆರೆಯ ಹಂಸಬಾವಿಯೊಳಗ ಮಂಟಪ ಪೂಜೆಯೊಳಗಿದ್ರಂತ. ಮಂಟಪ ಪೂಜೆಯೊಳಗ ಕೂತಿರುವಂತಹ ಮೃತ್ಯುಂಜಯ ಅಪ್ಪಗಳಿಗೆ ಒಮ್ಮಿದೊಮ್ಮೆ ಚಕ್ರ ಬಂದು ಕೆಳಗೆ ಬಿದ್ರಂತ. ಕಣ್ಣುಗಳನ್ನು ಮುಚ್ಚಿದ್ರು, ಸಿಟ್ಲು ಬಡದಂಗಾಗಿ ಒಮ್ಮೆ ಶಿವಯೋಗಿಗಳ ಭಾವಚಿತ್ರ ಮುಂದೆ ಬಂದು ಹೋಗಿಬಿಡುತ್ತಂತ. ಇಷ್ಟ ಆಗಿದ್ದ ಕ್ಷಣ ಮೃತ್ಯುಂಜಯ ಅಪ್ಪಗೋಳ ನನ್ನಪ್ಪ ಹೋದ ಅಂತೇಳಿ ಆ ಮಂಟಪ ಬಿಟ್ಟು ಹೊರಗೆ ಬಂದ ಅಳಾಕತ್ರಂತ ಸಣ್ಣ ಹುಡುಗರಂಗೆ. ಯಪ್ಪ ಶಿವಯೋಗಿ, ನನ್ನಷ್ಟ ಅಲ್ಲ, ಈ ಜಗವನ್ನ ಬೆಳಗುವಂತಹ ಮಹಾಸಂತ ನೀನು ನಮ್ಮನ್ನು ಅಗಲಿದ್ರೆ ಹೆಂಗಪ್ಪ ಅಂತೇಳಿ ಪತ್ರಿ ಗಿಡದ ಕೆಳಗೆ ಕೂತ ಸಣ್ಣ ಕೂಸು ಅತ್ತಂಗ ಹತ್ರಂತ್ರಿ ಶಿವಯೋಗಿಗಳು. ಮೃತ್ಯುಂಜಯ ಸಣ್ಣ ಕೂಸು ಹತ್ತಂಗ ಹತ್ರಂತ. ಭಕ್ತರು ಬಂದು ಕೇಳ್ತಾರಂತ, ಯಪ್ಪ ದೊಡ್ಡವರದಿರಿ, ಯಾಕೆ ಅಳಾಕತ್ತೀರಿ ಹೇಳ್ರಿ. ಮುಗಿತ್ರಪ್ಪ, ಜಂಗಮ ಜ್ಯೋತಿ, ಜಗದ ವಂದ್ಯ, ಶಿವಯೋಗದ ಕೀರುತಿ, ಶಿವಯೋಗದ ಮೂರುತಿ, ಶಿವನೇ ತಾನೇ ಶಿವನು ಅನ್ನುಕೊಂಡಿರುವಂತಹ ಮುರುಗೇಂದ್ರ ಶಿವಯೋಗಿಗಳು ಇನ್ನು ಮುಂದೆ ನಾವು ಕಾಣೋದಿಲ್ರಪ್ಪ, ಶಿವನ ದರ್ಶನ ನಮಗೆ ಆಗೋದಿಲ್ರಪ್ಪ ಅಂತೇಳಿ ಅಳಾಕತ್ರ. ಅಪ್ಪೋರ ನೀವು ಹೇಳಾಕತ್ತಿದ್ದು ಸತ್ಯ ಐತ್ರಿ? ಹೂನಪ್ಪ ಸತ್ಯ ಐತಿ, ನಡ್ರಿ ಹೋಗೋಣ. ಎಲ್ಲಿಯ ದಾವಣಗೆರೆ ಶಿವಯೋಗಿಗಳ ಲಿಂಗೈಕ್ಯ ಆಗ್ಯಾರ ಗಚ್ಚಿನ ಮಠದೊಳಗ. ದಾವಣಗೆರೆಯಲ್ಲಿ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನದಿಂದತ್ತ ಸಂಬಂಧವಯ್ಯ. ದಾವಣಗೆರೆ ಹಂಸಬಾವಿಯಿಂದ ಹಿಡ್ಕೊಂಡು ಬಂಡಿ ತಗೊಂಡು ದಾವಣಗೆರೆ ರೈಲ್ವೆ ಸ್ಟೇಷನ್ಕ್ಕೆ ಬಂದರು. ರೈಲ್ವೆ ಸ್ಟೇಷನ್ಕ್ಕೆ ಬಂದು ರೈಲ್ವೆ ಅಥಣಿಗೆ ಬರೋದ್ರಾಗನ ಶಿವಯೋಗಿಗಳು ಲಿಂಗೈಕ್ಯ ಆಗ್ಯಾರ. ಇಲ್ಲಿ ಎಲ್ಲ ಸ್ವಾಮಿಗಳು, ಇಡೀ ಅಥಣಿ ಸ್ತಬ್ಧ ಆಗಿಬಿಟ್ಟದ. ಎಲ್ಲರಿಗೂ ಒಂದು ಕ್ಷಣ ಏಪ್ರಿಲ್ 23, 1921 ಇಸ್ವಿ ಬರೀ ಆವತ್ತು ರಾತ್ರಿ ಆಗಿಲ್ಲ, ಅದು ರಾತ್ರಿ ಆಗಿಲ್ಲ, ಶಿವರಾತ್ರಿ ಅಮಾವಾಸ್ಯೆ ಶಿವರಾತ್ರಿ ಆದರೆ ಅವತ್ತಿನ ದಿನ ಶಿವಯೋಗಿಯ ರಾತ್ರಿ ಶಿವರಾತ್ರಿಯಾಗಿ ಪರಿಣಮಿಸಿತ್ತು. ಅಥಣಿಯ ಭಾಗ ಶಿವರಾತ್ರಿಯಾಗಿ ಪರಿಣಮಿಸಿತ್ತು. ತೆಲಸಂಗದ ವಿರಕ್ತ ಮಠದ ಶಿವಬಸವದೇವರು, ತೆಲಸಂಗ ಪಟ್ಟದ್ದೇವರು, ಗುರುಸಿದ್ಧ ಅಪ್ಪುಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ವಾರದ ಮಲ್ಲಪ್ಪನವರು, ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳು, ಅನೇಕ ಜನ ಮಹಾಸ್ವಾಮಿಗಳು ಗಚ್ಚಿನ ಮಠಕ್ಕೆ ಬಂದಾರ. ಭೂಮಿಗೆ ಕತ್ಲಾಗೈತೋ ಭಕ್ತರಿಗೆ ಕತ್ಲಾಗೈತೋ ಅನ್ನುವಂತಹ ಭಾವ ತುಂಬಿ ತುಳುಕ ಹಾಕತ್ತೈತಿ. ಶಿವಯೋಗದ ಕಳೆ ಕುಂದಿತ್ತೇನೋ ಅನ್ನುವ ಭಾವ ಭಾಸವಾಗಿ ಬಿಟ್ಟೈತಿ. ಎಲ್ಲ ಶಿವಯೋಗಿಗಳ ಸನ್ನಿಧಿಯ ಮುಖಾಂತರ ಪರಮ ಪೂಜ್ಯರ ಕ್ರಿಯಾ ಸಮಾಧಿಯನ್ನು ಮಾಡ್ತಾರೆ. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳು ಒಂದು ಅದ್ಭುತದ ಪದ್ಯವನ್ನು ಹಾಡ್ತಾರೆ. ಹಾಡೋದರ ಮುಖಾಂತರ ಪರಿಪೂರ್ಣವಾಗಿ ಈ ನಾಡಿನೊಳಗಿರುವಂತಹ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದರು. ಶಿವಯೋಗಿಗಳ ಲಿಂಗೈಕ್ಯ ಆದರೂ ಶಿವಯೋಗದ ಶಕ್ತಿ ಯಾವತ್ತೂ ಲಿಂಗದೊಳಗೆ ಐಕ್ಯ ಆಗಿಲ್ಲ. ಶಿವಯೋಗಿಗಳು ನಮ್ಮನ್ನು ಅಗಲಿ ಹೋಗಿರಬಹುದು, ಶಿವಯೋಗದ ಶಕ್ತಿ ಆಗಲಿಲ್ಲ. ಶಿವಯೋಗಿಗಳ ದೇಹ ಮಾತ್ರ ಹೋಗಿರ್ಬೋದು, ಶಿವಯೋಗಿಗಳ ಆತ್ಮ ಎಂದು ಹೋಗಿಲ್ಲ. ಎಷ್ಟು ದೊಡ್ಡ ಶಕ್ತಿ ಐತೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಸಿದ್ಧಾರೂಢರ ಸಮಾಧಿ ಮಾಡಬೇಕಾದ್ರೆ, ಅವಾಗ ಸಿದ್ಧಾರೂಢರ ಸಮಾಧಿ ಮಾಡಬೇಕಾದ್ರೆ ಅಥಣಿ ಕಡೆ ಕಾಲಾಗಿತ್ತಂತೆ. ಸಿದ್ಧಾರೂಢರ ಕಾಲು ಅಥಣಿ ಕಡೆ ಆಗಿತ್ತಂತೆ, ದಿಕ್ ಈ ಕಡೆ ಆಗಿತ್ತಂತೆ. ಅವಾಗ ಒಂದು ಕ್ಷಣ ವಾಣಿ ಆತಂತ, ಏ ತಮ್ಮ ಅಥಣಿ ಕಡೆ ಕಾಲು ಮಾಡಬಾಡ್ರು, ಓ ಶಿವ ಅದನಲ್ಲಿ, ಶಿವನ ಸ್ವರೂಪಿ ಶಿವಯೋಗಿಗಳದಾರ, ಅವನ ಕಡೆ ಕಾಲು ಮಾಡಿ ಮಲಗಿಸ್ತೀರೇನಪ್ಪ. ಹಂಗನ ಮತ್ತೆ ತಿರುಗಿಸಿದ್ರಂತ. ಎಂಥ ಶಕ್ತಿ ರೀ ಶಿವಯೋಗಿಗಳು. ಎಂತಹ ಮಹಾಪುರುಷ.
ನಿಮಗೆ ಹೇಳಿರ್ಬೋದು ಶರಣರು, ಜುಂಜುರವಾಡ ಶರಣರು. ಆಗಿ ತಗೊಂಡು ಫೋನ್ ಹಿಡ್ಕೊಂಡಂಗೆ ಅವ್ರ ಪಾದರಾಕ್ತಿಸಿ ತಗೊಂಡು ಕಿವಿಗೆ ಹಿಡ್ಕೊಂಡ್ರೆ ಮಹಾಮಂತ್ರನ ಕೇಳ್ತಿತ್ತಂದ್ರೆ ಎಂತಹ ದೊಡ್ಡ ಶಕ್ತಿ ಇರ್ಬೋದು ಅಪ್ಪಗಳ ಹತ್ರ. ಅವ್ರು ಇಡುವಂತಹ ಪಾದ ಕೂಡ ಶಿವಸ್ವರೂಪಿಯಾಗಿತ್ತು. ಏನು ಶಿವಯೋಗಿಗಳಲ್ಲಿ ಅವರೊಬ್ಬರು ಆಗ ಹೋಗಲಿಲ್ಲ. ಶಿವಯೋಗಿಗಳ ಶಕ್ತಿಯಿಂದ ಬಂತನಾಳ ಶಿವಯೋಗಿಗಳು, ಹರಡೇಕರ ಮಂಜಪ್ಪನವರು, ಬೀಳೂರು ಗುರುಬಸವ ಮಹಾಸ್ವಾಮಿಗಳು, ಅತನಿ ಮೋಟ್ಕಿ ಮಠದ ಚನ್ನಬಸವ ಮಹಾಸ್ವಾಮಿಗಳು, ನಾನು ಶಿವಯೋಗಿಗಳ ಕೇದಾರ ಪೀಠಕ್ಕೆ ಒಲ್ಲೆ ಅಂದ್ರೆ ನಾನು ಕೂಡ ಒಲ್ಲೆ, ನಾನು ಶಿವಯೋಗಿಗಳ ಸೇವಾ ಮಾಡ್ತೇನಂತೇಳಿ ಕುಂತಿರುವಂಥ ಹಳ್ಯಾಳದ ಗುರುಸಿದ್ಧ ಅಪ್ಪುಗಳು ಎಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೋದರು. ಶಿವಯೋಗಿಗಳ ಮಹಿಮೆ ಎಷ್ಟು ಹೇಳಿದ್ರು ಎಷ್ಟು. ಶಿವಯೋಗಿಗಳ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಶ್ರೀಮಂತ ಇದ್ದ, ವ್ಯಾಪಾರಸ್ಥ, 15 ವರ್ಷದ ಮಗ. 15ನೇ ವಯಸ್ಸಿಗೆ ಬಂದಿರುವಂತಹ ಮಗಗ ವಿಪರೀತ ಚಳಿ ಜ್ವರ. 1 ತಿಂಗಳಾದರೂ ಚಳಿ ಜ್ವರ ಹೋಗಿದ್ದಿಲ್ಲ. ಎಲ್ಲ ಹಾಸ್ಪಿಟಲ್ ಮುಗಿದು ಎಲ್ಲ ಕಡೆ ತೋರಿಸಿದ್ರು, ಒಟ್ಟ ಏನು ಮಾಡಿದ್ರು ಆರಾಮಾಗಲಿಲ್ಲ. ದಾರ ಕಟ್ಟಿದ್ರು, ಏನು ಮಾಡಿದ್ರು ಒಂದು ದಿನ ವ್ಯಾಪಾರಿಗಳ ನಡುವೆ ಒಂದು ಸ್ವಲ್ಪ ವ್ಯವಹಾರ ಇರ್ತಾವೆ ನೋಡ್ರಿ. ಹೋದಾಗ ಸಪ್ಪಿ ಮುಖ ಹಾಕ್ಕೊಂಡಿರೋದು ನೋಡಿ ಶಿವಯೋಗಿಗಳು ಗೊತ್ತಿರುವಂಥ ಹೇಳಿದಂತ, ನೋಡಪ್ಪ ಅತನಿಯೊಳಗೆ ಮುರುಗೇಂದ್ರ ಶಿವಯೋಗಿಗಳಂತದಾರ, ಶಿವನ ಸ್ವರೂಪಿಗಳು. ಅವರ ನಾಮಸ್ಮರಣೆ ಮಾಡಿದ್ರನ್ನ ಒಳ್ಳೇದಾಗ್ತದೆ, ಅವ್ರ ನಾಮಸ್ಮರಣೆ ಮಾಡಿದ್ರನ್ನ ಒಳ್ಳೇದಾಗ್ತದೆ. ಹಂಗನ ಶಿವಯೋಗಿಗಳು ನೋಡು ಏನು ಮಾಡಂದ್ರೆ, ಇವತ್ತು ಸಂಜೆ ಮುಂದೆ ಮನೆಗೆ ಹೋಗಿ ಜಳಕ ಮಾಡು, ಜಳಕ ಮಾಡಿ ಲಿಂಗ ಪೂಜೆ ಮಾಡ್ಕೊ. ಲಿಂಗ ಪೂಜೆ ಮಾಡಿಕೊಂಡು ಮನೆಯೊಳಗೆ ವಿಭೂತಿ ಇರ್ತದಲ್ಲ, ಆ ವಿಭೂತಿ ತಗೊಂಡು ಅದರ ಮೇಲೆ ಮುರುಗೇಂದ್ರ ಶಿವಯೋಗಿ ಅಂತೇಳಿ ಹೆಸರು ಬರಿ. ಆ ವಿಭೂತಿ ತಗೊಂಡು ಶಿವಯೋಗಿಗಳ ಹೆಸರು ನೆನೆಸ್ಕೋತ ಅವನು ಮೈ ತುಂಬ ಹಚ್ಚು, ಬೆಳಿಗ್ಗೆ ಅನ್ನೋದ್ರಾಗ ಆರಾಮಾಗಿರ್ತೈತಿ ಅಂತ ಆತು. ಮನೆಗೆ ಹೋದ, ಸಂಜೆ ಜಳಕ ಮಾಡಿದ, ವಿಭೂತಿ ಹಚ್ಕೊಂಡ, ಲಿಂಗ ಪೂಜೆ ಮಾಡ್ಕೊಂಡು ಮಡಿಲೆ ಆ ವಿಭೂತಿಯೊಳಗೆ ಮುರುಗೇಂದ್ರ ಶಿವಯೋಗಿಗಳ ಹೆಸರು ಬರದ. ಆ ವಿಭೂತಿ ತಗೊಂಡು ತನ್ನ ಮಗಗೆ ಶಿವಯೋಗಿ ನಿನ್ನ ಮಠಕ್ಕೆ ಬರ್ತೀನಪ್ಪ, ನನ್ನ ಮಗಗೆ ಆರಾಮಾದ್ರ ಅಂಥೇಳಿ ಮೈ ತುಂಬ ಹಚ್ಚಿದ್ರೆ ಬೆಳಿಗ್ಗೆ ಮಗ ಎಲ್ಲರಂಗೆ ಎದ್ದು ಆಟ ಆಡಕ್ಕೆ ನಿತ್ತಂತೆ. ಮಗ ಚಳಿ ಜ್ವರ ಹೋಗಿ ವಿಭೂತಿಯಿಂದ ಶಿವಯೋಗಿಯ ನಾಮದಿಂದ ಪರಿಪೂರ್ಣ ಆರಾಮಾಗಿದ್ದ. 1 ತಿಂಗಳ ಜ್ವರ, ಯಾವ ವೈದ್ಯನ ಹತ್ರ ಹೋಗದಂತಹ ಆ ರೋಗ ಗುರು ಕೊಟ್ಟಿರುವಂತಹ ವಿಭೂತಿಯಿಂದ, ಶಿವಯೋಗಿಯ ನಾಮಸ್ಮರಣೆಯ ಮಂತ್ರದಿಂದ ರೋಗವೂ ಕೂಡ ಅಳಿತದಪ್ಪ ಅಂತಂದ್ರೆ ಶಿವಯೋಗಿಯ ಮಹಿಮೆ ಎಷ್ಟು ದೊಡ್ಡದಿರಬಹುದು ಅನ್ನೋದು ವಿಚಾರ ಮಾಡಿರಿ. ಕಂಡಿಲ್ಲ ಶಿವಯೋಗಿಯನ್ನು, ಬರೀ ಶಿವಯೋಗಿಯ ನಾಮ ಅಷ್ಟು ದೊಡ್ಡದೈತಿ, ಶಿವಯೋಗಿಯ ನಾಮದ ಶಕ್ತಿ ಅಷ್ಟು ದೊಡ್ಡದೈತಿ. ಶಿವಯೋಗಿಗಳು ಒಂದು ದಿನ ಹೊರಗಡೆ ಕೂತಿದ್ರು, ಶಿವರಾತ್ರಿ ಸಮೀಪ. ಭಕ್ತರು ಬಂದ್ರಂತ, ಅಪ್ಪವ್ರ ಶಿವರಾತ್ರಿ ಯಾವಾಗ್ರಪ್ಪ? ಶಿವರಾತ್ರಿ ಯಾವಾಗೈತ್ರಿ? ಶಿವರಾತ್ರಿ ನೋಡಪ್ಪ, ನಿಮ್ದು ಎಲ್ಲರದು ಸೋಮವಾರ ಐತಿ, ನಂದು ಶನಿವಾರ ಐತಿ ಅಂದ್ರಂತ. ನಿಮ್ದು ಎಲ್ಲರದು ಸೋಮವಾರ ಐತಿ, ನಂದು ಶನಿವಾರ ಐತಿ ಅಂದ್ರು. ಅಪ್ಪವ್ರ ಹಂಗ್ಯಾಕೆ ಅಂತೀರಿ ಅಪ್ಪವ್ರ? ಇಲ್ಲಪ್ಪ, ಹಂಗೈತದ. ಶಿವ ಕರೆಯಾಕತ್ತಾನ, ಸುಮ್ಮನೆ ಹೋಗ್ಬೇಕು, ಭಾಳ ನಿಲ್ಲಂಗಿಲ್ಲ, ಇಲ್ಲಿ ಕರೆದಾಗ ಸುಮ್ಮನೆ ಹೋಗ್ಬಿಡೋದು. ಇಷ್ಟಂದ್ರು. ಮುಂದೆ ಮಲ್ಲನಾರ್ಯರು ಬಂದ್ರಂತ. ಮಲ್ಲನಾರ್ಯರು ಅಂತೇಳಿ ಭಾಳ ದೊಡ್ಡ ವ್ಯಕ್ತಿಗಳು. ಬಾಗಲಕೋಟೆ ಮಲ್ಲನಾರು, ವೈರಾಗ್ಯದ ಮಲ್ಲನಾರ್ಯರು. ಶಿವಯೋಗ ಮಂದಿರ ಸ್ಥಾಪನೆ ಸಲುವಾಗಿ ಮೊದಲ ಧ್ಯೇಯೋದ್ದೇಶವನ್ನು ಹೊಂದಿರುವಂತಹ ವ್ಯಕ್ತಿ ವೈರಾಗ್ಯದ ಮಲ್ಲನಾರ್ಯರು. ಲಿಂಗಾಯತ ಧರ್ಮವನ್ನು ಸಂಘಟನೆ ಮಾಡುವಲ್ಲಿ ಮೊದಲು ಕೈ ಎತ್ತಿರುವಂಥವರು ವೈರಾಗ್ಯದ ಮಲ್ಲನಾರ್ಯರು. ಬಸವಣ್ಣನ ಪುರಾಣ ಹೇಳಾಕತ್ರ, ಅಸ್ಖಲಿತ ವಾಣಿಯಿಂದ ಬಸವ ಪುರಾಣವನ್ನು ಹೇಳಾಕತ್ರ, ಒಂದು ಮೈಕ್ ಇಲ್ಲಾರ್ದ ಅವ್ರು ಹೇಳಾಕತ್ರ 15,000 ಜನ ಕುಂತಲ್ಲೇ ಕೇಳ್ತಿತ್ತಂತ. ಅವ್ರ ಧ್ವನಿ ಅಷ್ಟು ಎತ್ತರದ ಮಟ್ಟಿಗಿರ್ತಂತೆ. ಶಿವಯೋಗಿಗಳು ಅಂತಿದ್ರು, ಬಸವ ಪುರಾಣವನ್ನು ಯಾರರ ಬಾಯಿಂದ ನಾವು ಕೇಳಬೇಕಾಗಿತ್ತಂದ್ರೆ ಅದು ಬಾಗಲಕೋಟೆಯ ವೈರಾಗ್ಯದ ಮಲ್ಲನಾರ್ಯರ ಮಾತಿನಿಂದ ಮಾತ್ರ ಕೇಳಬಹುದು, ಅಷ್ಟು ಅದ್ಭುತವಾಗಿ ಹೇಳ್ತಿದ್ರಂತೆ. ಅವಾಗ ಶಿವಯೋಗಿಗಳ ಹತ್ರ ಬಂದಿದ್ರು. ಬಂದಾಗ ಯಾರ ಕಾಸಿಗೆ ಹೋಗೋಣ ಬರ್ರಿಪ್ಪ, ರಾಮೇಶ್ವರಕ್ಕೆ ಹೋಗೋಣ ಬರ್ರಿ ಅಂದ್ರಂತ. ಎಲ್ಲಿ ಕಾಸಿ ಅಂದ್ರು?
ಎಲ್ಲಿ ಕಾಶಿ? ಕಾಶಿ ರಾಮೇಶ್ವರ ಏನೂ ಗೊತ್ತಿಲ್ಲ. ನನಗೆ ನಿಜವಾದ ಕಾಶಿ ಯಾವುದಂದ್ರೆ ಅತನಿಯೇ ನನ್ನ ಕಾಶಿ. ವಿಶ್ವನಾಥ ಎಲ್ಲದ ನನಗೆ ಗೊತ್ತಿಲ್ಲ. ನನಗೆ ವಿಶ್ವನಾಥ ಎಲ್ಲದಾನಂತಂದ್ರೆ ಅತನಿಯ ಗಚ್ಚಿನ ಮಠದೊಳಗಿರುವಂಥ ಮುರುಗೇಂದ್ರ ಶಿವಯೋಗಿಯ ನನ್ನ ವಿಶ್ವನಾಥ ಅಂದ್ರೆ. ಕಾಶಿಗೆ ಹೋಗೋದು ಬೇಕಾಗಿಲ್ಲ ಯವ್ವ. ನಾನಿವತ್ತು ಹೋದ ವರ್ಷ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪ್ರವಚನ ಹೇಳಿದೆ. ಒಂದು ತಿಂಗಳ ಗದಿಗೆ ಮುಂದೆ ಕೂತು ಪ್ರವಚನ ಹೇಳಿದ ಪುಣ್ಯದ ಫಲದಿಂದ ನಿಮಗೆ ಹೇಳ್ತೀನಿ ಆಶ್ಚರ್ಯ. ಹೋದ ವರ್ಷ ಶ್ರಾವಣದಿಂದ ಹಿಡಿದು ಇಲ್ಲಿವರೆಗೂ ಒಂದು ದಿನನೂ ನಾ ಖಾಲಿ ಕೂತಿಲ್ಲ. ಎಲ್ಲಿ ಪ್ರತಿದಿನಾನು ಪ್ರವಚನ ಹೇಳಿ, ಪ್ರತಿದಿನಾನು ಶಿವಯೋಗಿಗಳ ಕೃಪಾ ಆಶೀರ್ವಾದ. ಒಂದು ವರ್ಷ ಆತು. ಒಂದು ವರ್ಷದಾಗ ಭಾಳ ಅದ್ಭುತವಾದಂತಹ ಶಕ್ತಿ. ಶಿವಯೋಗಿಗಳ ಸಂಕಲ್ಪ, ಶಿವಯೋಗಿಗಳ ಸೇವಾ ಮಾಡಿದರೆ ಎಷ್ಟು ಫಲ ಸಿಗದೆ ತನಕ ನಾನೋ ಒಂದು ದೊಡ್ಡ ನಿದರ್ಶನ ಹೇಳ್ಕೊಳಂಗಿಲ್ಲ. ನಮ್ಮ ಮಠನೂ ಕೂಡ ಅಷ್ಟ ಉತ್ತರೋತ್ತರವಾಗಿ ಬೆಳೆದೈತಿ. ನಾವು ಕೂಡ ಅಷ್ಟ ಒಳ್ಳೆಯತನದಿಂದ ಬೆಳೆದೆವು. ಅದಕ್ಕೆ ಶಿವಯೋಗಿ ಆಶೀರ್ವಾದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಶಿವಯೋಗಿಯನ್ನು ನಾಮಸ್ಮರಣೆ ಮಾಡಲೇಬೇಕು. ನಾವು ಎಷ್ಟು ನಾಮಸ್ಮರಣೆ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ. ಮುಂದೆ ಶಿವಯೋಗಿಗಳು ಸಮಯ ಬಂದಂಗೆ ಯಾರಿಗೂ ಬಿಡೋದಿಲ್ಲದು. ಮಹಾತ್ಮರಿಗೆ ಬಿಟ್ಟಿಲ್ಲ, ಯಾರಿಗೆ ಬಿಟ್ಟೈತೆ? ಸಾವು ಯಾರಿಗಾರು ಬಿಟ್ಟೈತನ್ರಿ? ನಾವೆಲ್ಲ ಹೇಳ್ತೇವೆ ನೋಡ್ರಿ. ರಾಮ ಭಗವಂತ ರಾಮಗೂ ಬಿಟ್ಟಿಲ್ಲ, ಕೃಷ್ಣ ಭಗವಂತ ಕೃಷ್ಣಗೂ ಬಿಟ್ಟಿಲ್ಲ. ಯಾರ್ಯಾರದಾರ? ಪುರಂದರರು, ಸರ್ವಜ್ಞ, ಬಸವಣ್ಣ, ಸಿದ್ಧಲಿಂಗೇಶ್ವರರು, ಅತನಿ ಶಿವಯೋಗಿಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಗುರುಸಿದ್ದಪ್ಪಗಳು, ಸಾವಿರ ಜನ ಈ ಭೂಮಿಯ ಭರತ ಭೂಮಿಯೊಳಗೆ ದೊಡ್ಡ ದೊಡ್ಡ ಮಹಾತ್ಮ ಋಷಿಮುನಿಗಳು ಹುಟ್ಟಿ ಹೋದರು. ಪ್ರತಿಯೊಬ್ಬರಿಗೂ ಸಾವಾಗಿದೆ. ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ? ಶಿವಯೋಗಿಗಳು ಏಪ್ರಿಲ್ 23, 1921 ಇಸ್ವಿ ಏಪ್ರಿಲ್ ತಿಂಗಳು 23ನೇ ತಾರೀಕಿನಿಂದ ಸಂಜೆ ಶಿವಯೋಗಿಗಳ ಜಳಕ ಮಾಡ್ಕೊಂಡು ಬಂದ್ರಂತ. ಮಠದೊಳಗಿರುವಂತಹ ಬಿಲ್ವ ಪತ್ರಿಗೆ ಕೈ ಮಾಡಿದ್ರಂತ. 4 ದಳಗಳು ಬಂದು ಆ ದಳಗಳನ್ನು ತೆಗೆದುಕೊಂಡು ಹೋಗಿ ಅಜ್ಜವರು ಪೂಜಾ ಮಂದಿರಕ್ಕೆ ಹೋದರು. ಲಿಂಗವನ್ನು ಹಸ್ತದೊಳಗಿಟ್ಟುಕೊಂಡು ಆ ಹಸ್ತದ ಮೇಲೆ ಲಿಂಗವನ್ನು ಇಟ್ಟು ಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ಹೇರುತ್ತಾ ಶಿವಯೋಗಿ ಮಹಾಮಂತ್ರದೊಂದಿಗೆ ಶಿವಶಿವ ಶಿವಶಿವ ಅನ್ನುತ್ತಾ ಲಿಂಗಾಂಗ ಸಮರಸ ಅಂಗಾಲಿಂಗಗಳ ಒಂದಾಗುವಂಗೆ ಹೆಂಗೆ ಸೂರ್ಯನ ಅಸ್ತಮಾನ ಒಂದು ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೊಂದು ಕಡೆ ಶಿವಯೋಗಿಗಳು ಲಿಂಗದೊಳಗೆ ಲೀನಾಗ್ತಾ ಇದ್ದಾರೆ. ಶಿವಯೋಗಿಗಳು